ನೀವು ಪ್ರತಿದಿನ ಪೂಜೆ ಮಾಡ್ತೀರಾ? ದೇವರ ಮೇಲೆ ನಂಬಿಕೆ ಇದೆ, ಭಕ್ತಿ ಇದೆ. ಆದರೆ ಒಂದು ಪ್ರಶ್ನೆ, ನೀವು ಮಾಡುವ ಪೂಜೆ ನಿಜವಾಗಿಯೂ ಫಲ ಕೊಡ್ತಿದೆಯಾ? ಒಮ್ಮೆ ಯೋಚಿಸಿ, ಎಷ್ಟು ದಿನಗಳಿಂದ ಪೂಜೆ ಮಾಡ್ತಿದ್ದೀರಾ, ಆದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಿಲ್ಲ ಅನ್ನಿಸ್ತಿದೆಯಾ? ಗಮನ ಕೊಡಿ, ಇದು ನಿಮ್ಮ ಭಕ್ತಿ ಕೊರತೆಯಲ್ಲ. ಬಹುಶಃ ನೀವು ಅನ್ನೋಯಿಂಗ್ಲಿ ಮಾಡ್ತಿರುವ ಕೆಲವು ಸಣ್ಣ ತಪ್ಪುಗಳ ಪರಿಣಾಮ ಇರಬಹುದು. ಹೌದು, ಪೂಜೆ ಅಂದ್ರೆ ಸಿಂಪಲ್ ರಿಚುವಲ್ ಅಲ್ಲ, ಅದು ಒಂದು ಪವರ್ಫುಲ್ ಕನೆಕ್ಷನ್. ಆದರೆ ಆ ಕನೆಕ್ಷನ್ನಲ್ಲಿ ಸಣ್ಣ ಡಿಸ್ಟರ್ಬೆನ್ಸ್ ಬಂದರೂ ಅದರ ಫಲ ಸಂಪೂರ್ಣವಾಗಿ ಕಡಿಮೆಯಾಗಬಹುದು. ಈಗ ಪ್ರಶ್ನೆ, ಆ ಡಿಸ್ಟರ್ಬೆನ್ಸ್ ಏನು? ಬಹಳ ಜನ ಗಮನಿಸದೇ ಇರುವ ಆದರೆ ತುಂಬಾ ಇಂಪ್ಯಾಕ್ಟ್ ಇರುವ ಕೆಲವು ತಪ್ಪುಗಳಿವೆ. ಮೊದಲಿಗೆ, ಪೂಜೆ ಮಾಡುವ ಸ್ಥಳ. ನೀವು ಪೂಜೆ ಮಾಡೋ ಜಾಗ ಕ್ಲೀನ್ ಇದೆಯಾ ಅಥವಾ ಜಸ್ಟ್ ಅಡ್ಜಸ್ಟ್ ಮಾಡ್ತೀರಾ? ಗಮನದಲ್ಲಿಡಿ, ಡಸ್ಟ್, ಡರ್ಟ್ ಇರುವ ಜಾಗದಲ್ಲಿ ಪಾಸಿಟಿವ್ ಎನರ್ಜಿ ಫುಲ್ ಫ್ಲೋ ಆಗೋದಿಲ್ಲ. ಇದು ಸ್ಮಾಲ್ ಮಿಸ್ಟೇಕ್ ಅನಿಸಬಹುದು, ಆದರೆ ಇದರಿಂದಲೇ ನಿಮ್ಮ ಪೂಜೆಯ ಪವರ್ ಕಡಿಮೆಯಾಗಬಹುದು. ಇನ್ನೊಂದು ಮುಖ್ಯ ವಿಷಯ, ನಿಮ್ಮ ಮನಸ್ಸು. ನೀವು ಪೂಜೆ ಮಾಡ್ತಿದ್ರೂ ಮೈಂಡ್ ಬೇರೆ ಕಡೆ ಓಡ್ತಿದೆಯಾ? ಒಮ್ಮೆ ಗಮನಿಸಿ, ದೇಹ ಇಲ್ಲೇ ಇರುತ್ತೆ, ಆದರೆ ಮನಸ್ಸು ಎಲ್ಲೋ ಇರುತ್ತೆ. ಇದೇ ಬಿಗ್ಗೆಸ್ಟ್ ಮಿಸ್ಟೇಕ್. ಯಾಕೆಂದ್ರೆ ಪೂಜೆ ಅಂದ್ರೆ ವರ್ಡ್ಸ್ ಅಲ್ಲ, ಕನೆಕ್ಷನ್. ಮತ್ತೊಂದು ಪಾಯಿಂಟ್, ಟೈಮ್. ನೀವು ಯಾವಾಗ ಬೇಕಾದರೂ ಪೂಜೆ ಮಾಡ್ತೀರಾ ಅಥವಾ ಪ್ರಾಪರ್ ಟೈಮ್ ಫಾಲೋ ಮಾಡ್ತೀರಾ? ಅರ್ಲಿ ಮಾರ್ನಿಂಗ್ ಅಥವಾ ಸಂಜೆ? ಈ ಸಮಯದಲ್ಲಿ ಎನರ್ಜಿ ಫ್ಲೋ ಸ್ಟ್ರಾಂಗ್ ಆಗಿರುತ್ತೆ. ರ್ಯಾಂಡಮ್ ಟೈಮ್ನಲ್ಲಿ ಮಾಡಿದ್ರೆ ಅದರ ಎಫೆಕ್ಟ್ ಕಡಿಮೆಯಾಗಬಹುದು. ಇನ್ನೊಂದು ತಪ್ಪು, ಬಹಳ ಜನ ಇಗ್ನೋರ್ ಮಾಡೋದು. ಯೂಸ್ಡ್ ಫ್ಲವರ್ಸ್, ಸ್ಟೇಲ್ ಐಟಮ್ಸ್. ಒಮ್ಮೆ ಯೋಚಿಸಿ, ನಾವು ಫ್ರೆಶ್ ಥಿಂಗ್ಸ್ ಇಷ್ಟಪಡ್ತೀವಿ, ಅದೇ ರೀತಿ ದೇವರಿಗೆ ಫ್ರೆಶ್ ಆಫರಿಂಗ್ಸ್ ಮುಖ್ಯ. ಇದು ರೆಸ್ಪೆಕ್ಟ್. ಆದರೆ ಇದರಿಗಿಂತ ಡೇಂಜರಸ್ ಮಿಸ್ಟೇಕ್ ಇನ್ನೊಂದಿದೆ. ಪೂಜೆ ಮಾಡ್ತಾ ನೆಗೆಟಿವ್ ಥಾಟ್ಸ್ ಇರುವುದು. ಆಂಗರ್, ಜೆಲಸಿ, ಈಗೋ. ಹೊರಗೆ ನಾವು ಪೂಜೆ ಮಾಡ್ತೀವಿ, ಆದರೆ ಒಳಗೆ ನೆಗೆಟಿವಿಟಿ ಇದ್ರೆ ದ್ಯಾಟ್ ಎನರ್ಜಿ ಕ್ಯಾನ್ಸಲ್ ಆಗಬಹುದು. ಈಗ ಮುಖ್ಯ ಟ್ವಿಸ್ಟ್, ಈ ಎಲ್ಲ ತಪ್ಪುಗಳು ನಿಮಗೆ ಸ್ಮಾಲ್ ಅಂತ ಕಾಣಬಹುದು, ಆದರೆ ಇವು ಸ್ಲೋಲಿ ನಿಮ್ಮ ಜೀವನದ ಎನರ್ಜಿ ಮೇಲೆ ಎಫೆಕ್ಟ್ ಬೀರುತ್ತವೆ. ನೀವು ಎಷ್ಟು ಪೂಜೆ ಮಾಡಿದ್ರೂ ಈ ತಪ್ಪು ಇದ್ರೆ ಫಲ ಡಿಲೇ ಆಗಬಹುದು ಅಥವಾ ಸಿಗದೇ ಇರಬಹುದು. ನಮಸ್ಕಾರ. ಹೀಗಾಗಿ ಇಂದಿನಿಂದ ಈ ತಪ್ಪುಗಳನ್ನು ಗಮನಿಸಿ, ಸ್ಮಾಲ್ ಚೇಂಜಸ್ ಮಾಡಿದ್ರೆ ಸಾಕು, ನಿಮ್ಮ ಪೂಜೆಯ ಫಲ ಕೂಡ ಚೇಂಜ್ ಆಗುತ್ತದೆ. ಶ್ರೀದೇವರು. ಈಗ ಒಂದು ಪ್ರಶ್ನೆ, ಈ ತಪ್ಪುಗಳಲ್ಲಿ ಯಾವುದಾದರೂ ನೀವು ಮಾಡ್ತಿದ್ದೀರಾ? ಮಾಡ್ತಿದ್ರೆ ಇಂದೇ ನಿಲ್ಲಿಸಿ, ಕಮೆಂಟ್ನಲ್ಲಿ ಜೈ ದೇವರು ಅಂತ ಬರೆಯಿರಿ. ಈ ವಿಡಿಯೋವನ್ನು ಶೇರ್ ಮಾಡಿ, ಯಾಕೆಂದ್ರೆ ಇದನ್ನು ನೋಡಬೇಕಾದವರು ಇರಬಹುದು. ಇಂಥ ಹಿಡನ್ ಸ್ಪಿರಿಚುವಲ್ ಸತ್ಯಗಳನ್ನು ತಿಳ್ಕೊಳ್ಳಲು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.